ನಮಸ್ಕಾರ. ನಾನು ಇವತ್ತು ನಿಮಗೆ ಮಾವಿನಕಾಯನ್ನು ನೀರಲ್ಲಿ ಹಾಕಿ 4 ವರ್ಷ ಹೇಗಿರುತ್ತದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಈಗ ಮಾವಿನಕಾಯನ್ನು ಹಾಕಿದ್ದೇನೆ. ನಾನು ಮಾವಿನಕಾಯಿ ಹಾಕಿ ಅಷ್ಟೇ ಕಲರ್ ಒಂದು ಚೇಂಜ್ ಆದ್ರಾಯಿತು. ಕಲರ್ ಚೇಂಜ್ ಆದ ಕೂಡಲೇ ಆ ಮಾವಿನಕಾಯನ್ನು ತೆಗಿಬೇಕು. ಅಂದರೆ ಮಿಡಿ ಬೇರೆ, ಇದು ಹಣ್ಣಾಗಿ ಬೀಳ್ತಾ ಇರುವಂತಹ ಬೆಳೆದಿರುವಂಥ ಮಾವಿನಕಾಯನ್ನು ನೀರಲ್ಲಿ ಹಾಕಿ ಇಡುವಂಥದ್ದು, ಅಂದರೆ ಉಪ್ಪು ನೀರು ಮಾಡಿ. ಫಸ್ಟು ಈ ಥರ ಬೆಂಕಿಯನ್ನು ಒಟ್ಕೊಂಡು ನೀರು ಹಾಕಿ ಪಾತ್ರೆಯಲ್ಲಿ ಇಡಬೇಕು. ಅದರ ನಂತರ ಮಾವಿನಕಾಯನ್ನು ನೋಡಿ ಈ ಥರ ಹಾಕಬೇಕು. ಈ ಥರ ಇದು ಕಲರ್ ಬರಬೇಕು. ನೋಡಿ, ಇದು ಮಾವಿನಕಾಯಿ ಈಗ ಕಲರ್ ಬಂದಿದೆ. ನೀರಿಂದ ನಾನು ತೆಗೆದಿದ್ದೇನೆ. ಈ ಥರ ತೆಗೆದು ಹೀಗೆ ಹಾಕಬೇಕು. ನಾನು ಇವಾಗ ಮಾವಿನಕಾಯಿ ಕಂಪ್ಲೀಟಾಗಿ ತೆಗೆದಿದ್ದೇನೆ. ಕಲರ್ ಚೇಂಜ್ ಆಗಿದೆ. ಇದರಲ್ಲಿ 60 ಮಾವಿನಕಾಯಿ ಇದೆ. ಈ 60 ಮಾವಿನಕಾಯಿಗೆ ಈ 2 kg ಉಪ್ಪನ್ನು ಹಾಕಬೇಕು. ಇದರಲ್ಲಿ ನೀರಿನ ಪಾತ್ರೆಯಲ್ಲಿ, ಅಂದರೆ ಬೇಯ್ತಾ ಇರಬೇಕಾದ್ರೆ ಆ ನೀರಿನ ಪಾತ್ರೆಯಲ್ಲಿ ಹಾಕಬೇಕು. ನೋಡಿ, 2 kg ಆಗುವಷ್ಟು ಉಪ್ಪನ್ನು ನಾನು ಈ ನೀರಿಗೆ ಹಾಕಿದ್ದೇನೆ. ಇದು ಚೆನ್ನಾಗಿ ಕುದಿಬೇಕು. ಕುದ್ದ ನಂತರದಲ್ಲಿ ನಾವು ಅದನ್ನು ಕೆಳಗಡೆ ಇಳಿಸಿಟ್ಕೊಳ್ಬೇಕು. ಈಗ ನಾನು ಕರೆಕ್ಟಾಗಿ ಸಮಯ 9:30 ಆಗಿದೆ. 9:30ಗೆ ನಾನು ಇದನ್ನೆಲ್ಲ ಬೇಯಿಸಿ ಮಾವಿನಕಾಯಿ ಬಿಸಿ ಮಾಡಿ ಕಲರ್ ಚೇಂಜ್ ಆಗೋ ಥರ ಮಾಡಿ ನೆಲದ ಮೇಲೆ ನಾನು ಒಂದು ಬಟ್ಟೆ ಮೇಲೆ ಹಾಕಿ ಇಡ್ತೇನೆ. ನಂತರದಲ್ಲಿ ಆ ನೀರೆಲ್ಲ ಎಳ್ಕೊಂಡಾದಮೇಲೆ ಬೆಳಿಗ್ಗೆ ಈ ನೀರು ನೋಡಿ, ಇವಾಗ ನಾನು ಕುದಿ ಬಂದ ಮೇಲೆ ಒಳಗಡೆ ಒಯ್ದು ಮುಚ್ಚಿಡ್ತೇನೆ. ಅದು ತಂಪಾಗಬೇಕು. ಅಂದರೆ ಬಿಸಿ ಇರುವಾಗ ಪಾತ್ರೆಯಲ್ಲಿ ಹಾಕಬಾರ್ದು. ತಂಪಾದ ಮೇಲೆ ಆ ಒಂದು ಸೋಸಿ ಪಾತ್ರೆಯಲ್ಲಿ ಹಾಕಿ ಆ ಮಾವಿನಕಾಯನ್ನು ಹಾಕಿ ಇಡಬೇಕು. ಅದನ್ನು ತೋರಿಸ್ತೇನೆ ನಾನು. ಹಾಗೆ ಮಾಡಿದರೆ ಕರೆಕ್ಟ್ 4 ವರ್ಷ, 3ರಿಂದ 4 ವರ್ಷ ಈ ಮಾವಿನಕಾಯನ್ನು ನಾವು ತಿನ್ಬೋದು. ಅದನ್ನು ನಾನು ತೋರಿಸ್ತೀನಿ. ನೋಡಿ, ಈ ಥರ ಬಟ್ಟೆ ಮೇಲೆ ಹಾಕಿ ನೀರನ್ನು ಒಣಗಿಸಬೇಕು. ನೀರನ್ನು ಒಣಗಿಸದೇ ಇದ್ದರೆ, ಮಾವಿನಕಾಯಿಗೆ ನೀರು ಇದ್ದರೆ ಅದು ಉಪ್ಪು ನೀರೆಲ್ಲ ಹಾಕಿದ ಕೂಡಲೇ ಕೊಳೆತೋಗಿಬಿಡ್ತದೆ. ನೀರಿನ ಅಂಶ ಇರ್ತದೆ ಅದಕ್ಕೆ. ಆ ನೀರಿನ ಅಂಶವನ್ನು ತೆಗಿಬೇಕು. ಈ ಥರ ಬಟ್ಟೆಯಲ್ಲಿ ಹಾಕಿದರೆ ಹಿಂಗೆ ಬಿಡ್ತದೆ. ಒಂದು 5ರಿಂದ 6 ತಾಸಾದರೂ ನಾವು ಈ ಥರ ಬಟ್ಟೆಯಲ್ಲಿ ಹಾಕಿ ಇಂಗಿಸ್ಬೇಕು. ಇಂಗಿಸ್ಕೊಂಡು ಅದರ ನಂತರ ಅದು ಹಾಕಿದರೆ ಕ್ಲೀನಾಗಿ ಒಣಗಿರ್ತದೆ. ಇವಾಗ ನೋಡಿ, ನಾನು ಹೇಳಿದ್ನಲ್ಲ, ನೀರು ಬಿಸಿಯಾಗಿದ್ದ ನೀರನ್ನು ತಣ್ಣಗಾದ್ಮೇಲೆ ಈ ಥರ ಸೋಸ್ಕೊಳ್ಬೇಕು. ಈ ಥರ ಸೋಸ್ಕೊಂಡು ಉಪ್ಪು ಹಾಕಿ ಬಿಸಿ ಮಾಡಿರುವಂಥ ನೀರು ಕುದಿಸಿದ್ದೇನೆ. ಅದನ್ನು ಎಷ್ಟೊತ್ತಿಗೆ ಇಟ್ಟು ಇವಾಗ ಮತ್ತು ಒಂದು 6 ತಾಸು ತಣ್ಣಗಾದ ಮೇಲೆ ನೀರನ್ನು ಸೋಸಿ ಬೇರೆ ಬೇರೆ ಏನಾದರೂ ಕಸ ಇದ್ದರೂ ಸಹ ಅದು ಸೈಡ್ ಆಗ್ತದೆ. ಒಳ್ಳೆ ನೀರಷ್ಟೇ, ಉಪ್ಪು ನೀರಷ್ಟೇ ಇರ್ತದೆ. ಈ ಥರದ ನೀರಲ್ಲಿ ಮಾವಿನಕಾಯಿ ಹಾಕಿಟ್ಟಿದ್ರೆ 4 ವರ್ಷ ಬರ್ತದೆ. 3ರಿಂದ 4 ವರ್ಷ. ಈ ಥರ ಡಬ್ಬದಲ್ಲಿ ಮಾವಿನಕಾಯಿ ಹಾಕಿ ಪ್ಯಾಕ್ ಮಾಡಬೇಕು. ನೋಡಿ, ಈಗ ಉಪ್ಪಿನ ನೀರು ಕುದಿಸಿದ್ದು ಮತ್ತು ಸ್ವಲ್ಪ ಕಲರ್ ಬರುವಂಥ ಮಾವಿನಕಾಯನ್ನು ಹಾಕಿ ಇಟ್ಟಿದ್ದೇನೆ. ಈ ಥರ
ಪ್ಯಾಕ್ ಮಾಡಿಬಿಟ್ರೆ 3-4 ವರ್ಷ ತಿನ್ಬೋದು. ಇದು ನಮ್ಮ ಹಳ್ಳಿ ಸೈಡು ಮಾವಿನಕಾಯನ್ನು ನೀರಲ್ಲಿ ಹಾಕುವಂಥ ಪದ್ಧತಿ ಹೀಗಿದೆ. ಎಲ್ಲ ಮಾವಿನಕಾಯಿ ನೀರಲ್ಲಿ ಹಾಕಲಿಕ್ಕೆ ಬರೋದಿಲ್ಲ. ಮಾವಿನಕಾಯಿ ಸಿಪ್ಪೆ ದಪ್ಪ ಇರಬೇಕು ಸ್ವಲ್ಪ, ಮತ್ತು ಜೀರಿಗೆ ಕಂಪು ಸ್ಮೆಲ್ ಇರಬೇಕು. ಈ ಥರ ಮಾವಿನಕಾಯಿಗಳನ್ನು ಹಾಕ್ಬೋದು. ತುಂಬ ಹಣ್ಣಿಗೆ ಬರುವಂತಹ ಇಸಡ್ ಹಣ್ಣು ಈ ಥರದ್ದೆಲ್ಲ ಹಾಕ್ಲಿಕ್ಕಾಗೋದಿಲ್ಲ. ಹುಳಿ ಇರಬೇಕು ಸ್ವಲ್ಪ. ಅಂಥ ಕಾಯನ್ನು ದಪ್ಪ ಸಿಪ್ಪೆ ನೋಡಿ ಸ್ವಲ್ಪ ಬಿಳಿ ಕಲರ್ ಇರಬೇಕು ಮಾವಿನಕಾಯಿ ಅಂಥದ್ದನ್ನು ನೋಡಿ ನೀರಿಗೆ ಹಾಕಬೇಕು.